ಕುಶಾಲನಗರಕ್ಕೆ ಈಗ ತಾನೇ ಸಂಸದ ಯದುವೀರ್ ಅವರು ಕೂಡ ಆಗಮಿಸಿದ್ದಾರೆ. ಸರ್, ಪ್ರಮುಖವಾಗಿ ಈ ಘಟನೆ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್? ಪ್ರಥಮವಾಗಿ ವಿನಯ್ ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆ ಮತ್ತು ಸಮಸ್ತ ಭಾಜಪಾ ಕಾರ್ಯಕರ್ತರಿಗೆ ನನ್ನ ಕಂಡೋಲೆನ್ಸನ್ನು ಅರ್ಪಿಸುತ್ತೇನೆ. ಎರಡನೇದು, ಇವರು ಸುಮಾರು 3-4 ತಿಂಗಳಿಂದ ಒಂದು FIR ಏನು ದಾಖಲೆ ಆಗಿತ್ತು, ಹಿಂದೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದರು, ಅದಕ್ಕಾಗಿ ಒಂದು FIR ಅನ್ನು ದಾಖಲಿಸಿದರು ಇಲ್ಲಿ. ಅದಾಗಿದ್ದ ನಂತರ ನಿರಂತರವಾಗಿ ಇವ್ರಿಗೆ ತೊಂದರೆಯನ್ನು ಕೊಡ್ತಾಯಿದ್ರು. ಕಾಂಗ್ರೆಸ್ನವರು ಭಾಳ ಹಿಂಸೆಯನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವರಿಗೆ ಭಾಳ ಒಂದು ರೀತಿಯ ಸೇಡಿನ ಒಂದು ರಾಜಕೀಯಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಕೃತ್ಯ ಅತ್ಯಂತ ಒಂದು ಖಂಡನೀಯ. ನಾವು ಕಾನೂನಾತ್ಮಕವಾಗಿ ಅವರಿಗೆ ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಅದಕ್ಕೆ ಒಂದು ಅಂತ್ಯವನ್ನು ತರಲಿಕ್ಕೆ ನಾವು ಮುಂದುವರಿತೇವೆ. ಅಂದರೆ FIR ಆಗೋ ತನಕ ನೀವು ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಕೊಡಲ್ಲ? ಹೌದು, FIR ಆಗಲೇಬೇಕು. ಅದು ಪ್ರಕ್ರಿಯೆ ಅಂತೆ ಆಗುತ್ತೆ. ನಂತರವೂ ಸಹ ಇಲ್ಲಿ ಏನು ಯಾವ ರೀತಿ ರಾಜಕೀಯವನ್ನು ಮಾಡಿದರೆ, ಅವರಿಗೆ ಏನು 3-4 ತಿಂಗಳು ಇಷ್ಟೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಭಾಳ ತೊಂದರೆಯನ್ನು ಕೊಟ್ಟಿರೋದು ಭಾಳನೇ ಗಂಭೀರ. ಸೊ ಅದಕ್ಕಾಗಿ ನಾವು ಇದೆಲ್ಲನೂ ಕೂಡ ಅವರು ತನಿಖೆ ಮಾಡುವಾಗ ಇದೆಲ್ಲನೂ ಪರಿಗಣಿಸಬೇಕು ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಅಲ್ಲ, ಪೊನ್ನಣ್ಣ ಅವ್ರು ಹೇಳ್ತಾರೆ ಇದು ಡೆತ್ ನೋಟೇ ಅಲ್ಲ, ಇದ್ರ ಬಗ್ಗೆ ನನಗೆ ಭಾಳಷ್ಟು ಡೌಟ್ಗಳಿದ್ದಾವೆ, ಇನ್ನು ಯಾರೋ ಸೃಷ್ಟಿ ಮಾಡಿದ್ದಾರೆ ಅಂತ. ಇವತ್ತಿನ ವ್ಯವಸ್ಥೆಯಲ್ಲಿ ಹೌದು, ಅದು ಫೊರೆನ್ಸಿಕಲ್ಲಿ ಅದರ ವರದಿ ಬರಲೇಬೇಕು. ಆದರೆ ಸಾಮಾನ್ಯವಾಗಿ ನೀವು ಏನು ಡೆತ್ ನೋಟ್ ಮಾಡುವಾಗಲೂ ಸಹ ಅದನ್ನು ಕೂಡ ಫೊರೆನ್ಸಿಕ್ ಹೋಗುತ್ತೆ. ಡಿಜಿಟಲ್ ಎಲ್ಲರೂ ಬಳಸುವಂಥದ್ದು ಈ ಕಾಲದಲ್ಲಿ. ಅದು ಫೊರೆನ್ಸಿಕ್ ಏನಿದೆ ಪ್ರಕ್ರಿಯೆ ನಡೀಲಿ, ನೋಡೋಣ. ಆದರೂ ಸಹ ಇದು ಮೇಲ್ನೋಟಕ್ಕೆ ಏನು ಅಲ್ಲಿ ಬರೆದಿರ್ತಕ್ಕಂಥದ್ದು ಆ ಒಂದು ವಾಟ್ಸಪ್ ಏನೋ ಮೆಸೇಜಲ್ಲಿ ಅದು ಭಾಳ ಗಂಭೀರ ಅಂತೂ ಪರಿಗಣಿಸಬೇಕಾಗಿದೆ. ಫೊರೆನ್ಸಿಕ್ ರಿಪೋರ್ಟ್ ಬರಲಿ, ನಾವು ಕಾಯ್ತೀವಿ. ನಾವು ಎಲ್ಲರೂ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೀವಿ. ಆದರೆ ಇದು ಭಾಳ ಗಂಭೀರ. ಮತ್ತು ಇಲ್ಲಿ ಈ ಸೇಡಿನ ಏನು ರಾಜಕೀಯ ನಡೀತಾ ಇದೆ ನಮ್ಮ ಕೊಡಗುವಲ್ಲಿ, ಇದು ಬರೀ ಒಂದು ಪ್ರಕರಣ ಅಲ್ಲ, ಹಲವಾರು ಕಾರ್ಯಕರ್ತರು ಇದು ಅನುಭವಿಸ್ತಾ ಇದ್ದಾರೆ. ಇದೆಲ್ಲನೂ ಕೂಡ ನಾವು ಭಾಳ ದಿನ ತಡೀತಾ ಬಂದಿದ್ದೀವಿ. ಆದರೆ ಇದು ಒಂದು ರೀತಿ ಬಾಯ್ಲಿಂಗ್ ಪಾಯಿಂಟನ್ನು ನಾವು ಸಿಕ್ಕಿದೆ. ನಾವು ನೋಡ್ತೀವಿ ಮುಂದೆ ನಮ್ಗೆ ಏನು ಕ್ರಮ ತಗೋಬೇಕು. BJP ಹೆಣದ ಮೇಲೆ ರಾಜಕಾರಣ ಮಾಡೋದಕ್ಕೆ ಕುಶಾಲನಗರಕ್ಕೆ ಬಂದಿದೆ. ಇವು ರಣ ಹದ್ದುಗಳ ಥರ BJP ನಿಂತಿದೆ ಅಂತ ಪೊನ್ನಣ್ಣವ್ರು ಗಂಭೀರವಾದಂಥ ಆರೋಪ ಮಾಡ್ತಿದ್ದಾರೆ. ಭಾಜಪಾ ಸಂಘಟನೆ, ಭಾಜಪಾ ಎಲ್ಲ ಕಾರ್ಯಕರ್ತರು ಒಂದು ದೊಡ್ಡ ಕುಟುಂಬ. ನಾವು ನಮ್ಮ ಕುಟುಂಬಸ್ಥರು ಇವತ್ತು ಕಳ್ಕೊಂಡಿದ್ದೀವಿ. ಅಮಾಯಕ ಒಂದು ವ್ಯಕ್ತಿ ಈ ಸೇಡಿನ ರಾಜಕೀಯಕ್ಕೆ ಬಲಿಯಾಗಿದ್ದಾರೆ. ನಮ್ಮ ಕುಟುಂಬ ಪರವಾಗಿ ನಿಂತ್ಕೊಳ್ಳಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಅಲ್ಲ, ಅವರು ಆ ಥರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ವಿನಯ್ಗೆ, ಹಾಗಾಗಿ ಅಂತ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅವ್ರಿಗೆ ಅಂತ ನಮ್ಮ ಗಮನಕ್ಕೇನು ಅಂಥ ಒಂದು ಸಮಸ್ಯೆ ಇಲ್ಲ. ಪೊನ್ನಣ್ಣವ್ರು ಹೇಳ್ತಿದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸತ್ತೋಗಿದ್ದಾರೆ, ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ಈ ಅಂತ್ಯಕ್ಕೆ ಹೇಗೆ ಬರ್ತಾ ಇದ್ದಾರೆ ಅಂತ, ಅವ್ರು ಈ ಅಂತ್ಯಕ್ಕೆ ಏನೇನು ಹೇಳ್ತಾ ಇದ್ದಾರೆ ಅಂತ ನಮಗೇನೂ ಗೊತ್ತಿಲ್ಲ. ಬಹುಶಃ ಅವ್ರಿಗೆ ಹೆಚ್ಚು ಮಾಹಿತಿ ಗೊತ್ತಿರ್ಬೋದು ನಮಗಿಂತ. ಆದರೆ ಮೇಲ್ನೋಟಕ್ಕೆ ನಮ್ಮ ಮುಂದೆ ಇರುವಂಥದ್ದು ಏನು ಸಾಕ್ಷಿಗಳಿದ್ದಾವೆ, ನಮ್ಮ ಕಾಣೋದು ಈ ಕಾಂಗ್ರೆಸ್ಸಿನ ಸೇಡಿನ ರಾಜಕೀಯಕ್ಕೆ ಅವರು ಬಲಿಯಾಗಿ. ಅಲ್ಲಿಗೆ ಕಾಂಗ್ರೆಸ್ ಭಾಳ ಟಾರ್ಚರ್ ಇದೆಯಾ ಇಲ್ಲಿ ಅಂತ? ಕಾಂಗ್ರೆಸ್ ನಮ್ಮ ಪ್ರತಿಯೊಬ್ಬರು ಕಾರ್ಯಕರ್ತರು ಯಾರೇ ಒಬ್ಬರು ಕೇಳಿ, ಇಲ್ಲಿ ಕೇಸ್ಗಳು ಸುಮ್ಮನೆ ಮಾಡೋದು, ಸೃಷ್ಟಿ ಮಾಡೋದು, ಇಲ್ಲದೇ ಇರೋ ಕಡೆ ಎಲ್ಲ FIRಗಳು ರಿಜಿಸ್ಟರ್ ಮಾಡೋದು ನಿರಂತರವಾಗಿ ನಡೀತಾ ಇದೆ. ಕಾಂಗ್ರೆಸ್ ಇಲ್ಲಿ ಭಾಜಪಾಯಿನ ಭದ್ರಕೋಟೆ ಕೊಡಗು. ಯಾವುದೋ ಒಂದು ಕಾರಣಾಂತರದಿಂದ ಇಲ್ಲಿ ಕಾಂಗ್ರೆಸ್ಸು 2 MLA ಗೆದ್ದಿದ್ದಾರೆ. ಆದರೆ ಅವ್ರಿಗೆ ಒಂದು ರೀತಿ ಇನ್ಸೆಕ್ಯೂರಿಟಿ ಇದ್ದೇ ಇದೆ. ಆ ಇನ್ಸೆಕ್ಯೂರಿಟಿಯಿಂದ ಇವರು ಈ ರೀತಿಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ಈ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಕೇಳಿ ಹಾಕ್ಸಿಲ್ಲ ಅಂತಾರಲ್ಲ ಪೊನ್ನಣ್ಣ, ನಾನು ಕೇಸೇ ಹಾಕ್ಸಿಲ್ಲ, ನನಗೆ ಗೊತ್ತೇ ಇಲ್ಲ ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತೇ ಇಲ್ಲ ಅಂತಾರೆ. ಅಂತ್ಯದಲ್ಲಿ ಇದು ತನಿಖೆ ಆಗಲೇಬೇಕು, ನೋಡೋಣ ಅಂತ್ಯದಲ್ಲಿ ಏನಾಗುತ್ತೆ ಅಂತ. ನಾವು ಸಹ ನಮ್ಮ ಕಡೆಯೂ ಕೂಡ ನಮ್ಮಲ್ಲಿ ಏನು ಸಾಕ್ಷಿಗಳಿದೆ ನಾವು ಕೂಡ ಸಬ್ಮಿಟ್ ಮಾಡಿದ್ದೀವಿ. ಆಡಳಿತದಲ್ಲಿ ನಮ್ಮ ವಿಶ್ವಾಸ ಇದೆ, ಅವರು ಇದಕ್ಕೆ ತಾರ್ಕಿಕ ಹಂತವರೆಗೂ ತರಲಿ. ಮತ್ತು ನಂತರ ನಾವು ನೋಡ್ತೀವಿ ನಮಗೆ ಏನೇನು ನಮ್ಮ ಮುಂದೆ ಇರುವಂಥದ್ದು ಏನೇ ಒಂದು ಇರುವಂಥದ್ದು ಸೌಲಭ್ಯಗಳನ್ನು ನಾವು ಬಳಸಿ ನಾವು ಈ ವಿನಯ್ ಅವರಿಗೆ ನ್ಯಾಯವನ್ನು ಸಿಗುವಂಥದ್ದು ಕೆಲಸ ಮಾಡ್ತೀವಿ. ಇದು ಸಂಸದ ಯದುವೀರ್ ಅವರ ಮಾತು. ಅಂದರೆ ಕುಶಾಲನಗರದಲ್ಲಿ ಕಾಂಗ್ರೆಸ್ನ ಟಾರ್ಚರ್ ನಮ್ಮ ಕಾರ್ಯಕರ್ತರ ಮೇಲೆ ಹೆಚ್ಚಾಗಿದೆ. ಹೀಗಾಗಿಯೇ ಈ ಥರದ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದ್ದಾವೆ. ಮತ್ತು FIRನಲ್ಲಿ ಅವರ ಹೆಸರು ದಾಖಲಾಗುವವರೆಗೂ ಕೂಡ ನಾವು ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಕುಶಾಲನಗರ.